ತಮಿಳುನಾಡಿನ ರಾಜಕೀಯ ಭವಿಷ್ಯದಲ್ಲಿ ಈಗ ವಿಜಯ್ ದಳಪತಿಯವರ ರಾಜಕೀಯ ಯುಗಾರಂಭ ಆರಂಭ ಆಗಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ನಟ ವಿಜಯ್ ದಳಪತಿಯವರು ಈಗ ಕಸರತ್ತು ಆರಂಭ ಮಾಡಿದ್ದಾರೆ. ಸರ್ಕಾರ ರಚನೆ ಮಾಡೋದಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ಅವಕಾಶ ಕೇಳಿದ್ದಾರೆ ನಟ ವಿಜಯ್ ದಳಪತಿಯವರು ಈಗ ಸರ್ಕಾರ ರಚನೆ ಮಾಡೋದಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೇಳಿದ್ದಾರೆ. ಇಮೇಲ್ ಮೂಲಕವಾಗಿ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೋರಿದ್ದಾರೆ. 108 ಸ್ಥಾನಗಳೊಂದಿಗೆ ಬಹುಮತದ ಪಕ್ಷವಾಗಿರುವಂತಹ ಟಿವಿಕೆ ಈಗ ಸರ್ಕಾರ ರಚನೆ ಮಾಡೋದಕ್ಕೆ ತನ್ನ ದಾವೆಯನ್ನ ಮಾಡ್ತಾ ಇದೆ. ಸಣ್ಣ ಪುಟ್ಟ ಪಕ್ಷಗಳು ಪಕ್ಷೇತರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡೋ ಸಾಧ್ಯತೆ ಇದೆ. ಕೆಲವು ಪಕ್ಷೇತರರು ಕೂಡ ಇಲ್ಲಿ ಗೆದ್ದಿದ್ದಾರೆ. ಮತ್ತೊಂದೆಡೆ ಸಣ್ಣ ಪುಟ್ಟ ಪಕ್ಷಗಳಿದ್ದಾವೆ, 1, 2 ಅಂತ ಸ್ಥಾನಗಳನ್ನು ಗೆದ್ದಿರುವಂತಹ ಪಕ್ಷಗಳಿದ್ದಾವೆ. ಅವರ ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡೋ ಸಾಧ್ಯತೆ ಇದೆ. ಇನ್ನು ಸರಳ ಬಹುಮತಕ್ಕೆ ವಿಜಯ್ ಅವರಿಗೆ ಈಗ 10 ಹೆಚ್ಚುವರಿ ಶಾಸಕರ ಬೆಂಬಲ ಬೇಕು. ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷ ಕೂಡ ಅವರಿಗೆ ಬೆಂಬಲ ನೀಡುವಂತಹ ಸಾಧ್ಯತೆಗಳು ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ನಟ ವಿಜಯ್ ಅವರ ತಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಾನೇ ಸುಳಿವನ್ನು ಕೊಟ್ಟಿದ್ದರು, ಮಾತನಾಡಿದ್ರು ಕೂಡ. ಎಲ್ಲ ಕಾಂಗ್ರೆಸ್ಸು ನಮ್ಮ ಜೊತೆಗೆ ಬರಬೇಕು, ಅವರಿಗೆ ನಾವು ಬಲ ತುಂಬುತ್ತೀವಿ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿದರು. ಹೀಗಾಗಿ ಕಾಂಗ್ರೆಸ್ಸು ಅವರ ಜೊತೆಗೆ ಮೈತ್ರಿಗೆ ಹೋಗುತ್ತಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದರೆ ನೋಡಿ, ಈವರೆಗೆ DMK ಜೊತೆಗೆ ಇದ್ದಂತಹ ಕಾಂಗ್ರೆಸ್ ಪಕ್ಷ ಈಗ ಮುಂದಿನ ನಡೆಯನ್ನು ಯಾವ ರೀತಿಯಾಗಿ ಅನುಸರಿಸುತ್ತೆ ಅನ್ನೋ ಪ್ರಶ್ನೆ ಇಲ್ಲಿ. ಯಾಕಂದರೆ DMK ಈವರೆಗೆ ಅವರನ್ನು ಬೆಂಬಲಿಸ್ತಾ ಇದ್ದಂತಹ ಸಾಂಪ್ರದಾಯಿಕ ಪಕ್ಷ, ಈವರೆಗೆ ಅವರನ್ನು ಬೆಂಬಲಿಸ್ತಾ ಇದ್ದಂತಹ ಪಕ್ಷ. ರಾಜಕೀಯಕ್ಕೆ ವಿಜಯ್ ಅವರು ಬ್ಲಾಕ್ ಬಸ್ಟರ್ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಸಿನಿ ಗಣ್ಯರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ರಶ್ಮಿಕಾ, ರಜನಿ, ಕಮಲ್ ಅವರು ಬೆಸ್ಟ್ ವಿಶಸ್ಗಳನ್ನು ತಿಳಿಸಿದ್ದಾರೆ. ನಟ ಧನುಷ್, ರಾಮ್ ಚರಣ್, ಚಿರಂಜೀವಿ ಅವರು ಕೂಡ ಶುಭಾಶಯ ತಿಳಿಸಿದ್ದಾರೆ. ಮಹೇಶ್ ಬಾಬು, ಅನಿರುದ್ಧ್, ರವಿಚಂದರ್, ಕಾಜಲ್ ಅಗರ್ವಾಲ್, ಗಾಯಕ AR ರೆಹಮಾನ್ ಸೇರಿ ಅನೇಕರು ಶುಭ ಕೋರಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಶಿವಣ್ಣ ಕೂಡ ಈಗ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಒಂದು ರೀತಿ ರಾಜಕೀಯಕ್ಕೆ ಈಗ ಬ್ಲಾಕ್ ಬಸ್ಟರ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ನಟ ವಿಜಯ್ ಅವರು. ಯಾಕಂದರೆ ರಾಜಕಾರಣದಲ್ಲಿ ಹೊಸಬರು, ಆದರೆ 20 ವರ್ಷಗಳಿಂದ ತುಂಬ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. ಏಕಾಏಕಿ ಇದೀಗ ತಮಿಳುನಾಡಿನ ರಾಜಕೀಯ ಭವಿಷ್ಯದಲ್ಲಿ ಒಂದು ಹೊಸ ಯುಗವನ್ನೇ ಪ್ರಾರಂಭ ಮಾಡಿದ್ದಾರೆ. ಈ ನಡುವೆ ಈಗ ಸಿನಿರಂಗದಲ್ಲಿ ಇರುವಂತಹ ಅನೇಕ ನಾಯಕ ನಟರೊಂದಿಗೆ ತುಂಬ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದಾರೆ. ಅವರು ಒಳ್ಳೆಯ ಸ್ನೇಹವನ್ನು ಹೊಂದಿದ್ದಾರೆ. ಹೀಗಾಗಿ ಎಲ್ಲ ನಾಯಕರು, ನಟರು, ಗಾಯಕರು ಎಲ್ಲರೂ ಕೂಡ ಈಗ ಅವರಿಗೆ ಶುಭ ಕೋರ್ತಾ ಇದ್ದಾರೆ. ಸಿನಿ ಗಣ್ಯರು ಶುಭಾಶಯಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ರಶ್ಮಿಕಾ, ರಜನಿ, ಕಮಲ್ ಬೆಸ್ಟ್ ವಿಶಸ್ಗಳನ್ನು ತಿಳಿಸಿದ್ದಾರೆ. ನಟ ಧನುಷ್ ಅವರು, ರಾಮ್ ಚರಣ್ ಅವರು, ಚಿರಂಜೀವಿ, ಮಹೇಶ್ ಬಾಬು, ಅನಿರುದ್ಧ, ರವಿಚಂದರ್, ಕಾಜಲ್ ಅಗರ್ವಾಲ್ ಅವರು, ಜೊತೆಗೆ ಗಾಯಕ AR ರೆಹಮಾನ್ ಅವರು ಕೂಡ ಸೇರಿ ಅನೇಕರು ಶುಭ ಕೋರಿದ್ದಾರೆ ಅವರಿಗೆ. ಹೀಗಾಗಿ ಈಗ ಸರ್ಕಾರ ರಚನೆ ಮಾಡೋದಕ್ಕೂ ಕೂಡ ಈಗಾಗಲೇ ಅವರು ದಾವೆ ಹೂಡಿದ್ದಾರೆ. ಹೀಗಾಗಿ ಸಹಜವಾಗಿ ಈಗ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಯಾಕಂದರೆ ಅತ್ಯಂತ ಹೆಚ್ಚು ಬಹುಮತವನ್ನು ಹೊಂದಿರುವಂತಹ ಪಕ್ಷ ಈಗ TVK ಪಕ್ಷ. ಹೀಗಾಗಿ ರಾಜ್ಯಪಾಲರು ಕೂಡ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸರ್ಕಾರ ರಚನೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಂತರ ಅವರು ಬಹುಮತವನ್ನು ಕೂಡ ಸಾಬೀತುಪಡಿಸಬೇಕಾಗತ್ತೆ. ಯಾಕಂದರೆ ಸದ್ಯಕ್ಕೆ ಅವರ ಬಳಿ ಇರೋ ಬಹುಮತ 108. ಈಗ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರುವಂಥದ್ದು 118 ಶಾಸಕರ ಬೆಂಬಲ. ಇನ್ನೂ 10 ಶಾಸಕರ ಬೆಂಬಲದ ಕೊರತೆ ಇದೆ. ಈ ನಡುವೆ ಸಣ್ಣ ಪುಟ್ಟ ಪಕ್ಷಗಳು ಜೊತೆಗೆ ಪಕ್ಷೇತರರು ಯಾರಿದ್ರು ಅವರ ಜೊತೆಗೆ ಸೇರಿಕೊಂಡು ಅವರು ಸರ್ಕಾರ ರಚನೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಜೊತೆಗೆ ನಿನ್ನೆ ತಾನೇ ಅವರ ತಂದೆ ಅಂದರೆ ನಟ ವಿಜಯ್ ಅವರ ತಂದೆಯವರು ಕೂಡ ಕಾಂಗ್ರೆಸ್ಗೆ ಒಂದು ಆಫರನ್ನು ಕೊಟ್ಟಿದ್ದರು, ಬಿಗ್ ಆಫರನ್ನು ಕೊಟ್ಟಿದ್ದರು. ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಪಕ್ಷಕ್ಕೆ ನಾವು ಶಕ್ತಿ ತುಂಬ್ತೀವಿ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಿಮಗೆ ಬೆನ್ನೆಲುಬಾಗಿ ನಿಲ್ತೀವಿ ಅಂತ ಕೂಡ ಅವರು ಹೇಳಿದರು. ಹೀಗಾಗಿ ಕಾಂಗ್ರೆಸ್ಗೆ ಈ ಒಂದು ಆಫರ್ ಕೊಡೋದಕ್ಕೆ ಮುಖ್ಯ ಕಾರಣನೇ PK ಪ್ರಶಾಂತ್ ಕಿಶೋರ್ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಪ್ರಶಾಂತ್ ಕಿಶೋರ್ ಅವರು ಕೂಡ ಕಳೆದ 5-6 ವರ್ಷಗಳಿಂದ ರಾಹುಲ್ ಗಾಂಧಿ ಅವರನ್ನ 2 ಬಾರಿ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಿಮ್ಮ ಪಕ್ಷಕ್ಕೆ ನಾನು ಬೆಂಬಲಿಸ್ತೀನಿ,
ರಾಷ್ಟ್ರ ರಾಜಕಾರಣದಲ್ಲಿ ಅಧಿಕಾರ ಹಿಡಿಯುವಂತೆ ನಾನು ಮಾಡ್ತೀನಿ, ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರು ಕೂಡ ಕೇಳಿದ್ರು. ಆದರೆ ಈಗ TVK ಪಕ್ಷದ ಮೂಲಕ ನಟ ವಿಜಯ್ ಅವರ ಮೂಲಕ ಮತ್ತೆ ಆಫರ್ ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ಸಾಹಿಲ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಈಗ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾನಂತೆ ಎಂಟ್ರಿ ಕೊಡ್ತಾ ಇದ್ದಾರೆ ನಟ ವಿಜಯ್ ಅವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ಸರ್ಕಾರ ರಚನೆ ಮಾಡೋದಕ್ಕೆ ಈಗಾಗಲೇ ದಾವೆ ಹೂಡಿದ್ದಾರೆ. ಈ ನಡುವೆ ಬಹುಮತವನ್ನು ಕೂಡ ಸಾಬೀತು ಮಾಡಬೇಕಾಗತ್ತೆ. ಹೀಗಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಇರುವಂತಹ ಚಾಲೆಂಜಸ್ಗಳು ಏನೇನು, ಯಾವುದಾದ್ರೂ ಪಕ್ಷಗಳ ಜೊತೆಗೆ ಮಾತುಕತೆಗೆ ಏನಾದರೂ ಮುಂದಾಗಿದ್ದಾರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಅಗೈನ್ ಪ್ರಶಾಂತ್ ಕಿಶೋರ್. ಕಾರಣ ಏನು ಅಂತ ಕೇಳಿದ್ರೆ, ಸದ್ಯದ ಸ್ಥಿತಿಯಲ್ಲಿ ವಿಜಯ್ ಎನ್ನುವಂತಹ ಒಂದು ವ್ಯಕ್ತಿಯಾಗಿದ್ದ ಈಗ ಶಕ್ತಿಯಾಗಿದ್ದಾರೆ. ಆ ಶಕ್ತಿಗಿರುವಂಥ ಏಕೈಕ ಮಾರ್ಗದರ್ಶಕ ಅದು ಪ್ರಶಾಂತ್ ಕಿಶೋರ್. ಸೊ ಈಗ 108 ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವ ವಿಜಯ್ಗೆ ಇನ್ನೂ 10 ಸದಸ್ಯ ಸ್ಥಾನದ ಬಲ ತೋರ್ಪಡಿಸಿದರೆ ಮಾತ್ರ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ. ರಾಜ್ಯಪಾಲರ ಬಳಿ ಅವರ ಎಲ್ಲ 118 ಶಕ್ತಿಯ ಪ್ರದರ್ಶನವೂ ಕೂಡ ಆಗಬೇಕು. ಸೊ ಈಗಿರ್ತಕ್ಕಂತಹ ಸವಾಲು ಏನು ಅಂತ ಕೇಳಿದ್ರೆ, ಅಲ್ಲಿನ ಸ್ಥಳೀಯ ರಿಜಿನಲ್ ಪಾರ್ಟಿ, ಆ ಪಾರ್ಟಿ ಗೆದ್ದುಕೊಂಡಿರುವಂತಹ ಸ್ಥಾನಗಳು ಎಷ್ಟು? ಈಗ ಸಣ್ಣ ಸಂಖ್ಯೆಯ ಗೆಲುವು ಇಟ್ಕೊಂಡಿರುವಂತಹ ಕಾಂಗ್ರೆಸ್ಸು 4-5 ಸ್ಥಾನಗಳು ಅವರಲ್ಲೂ ಕೂಡ ಭದ್ರವಾಗಿದೆ. ಸೊ ಕಾಂಗ್ರೆಸ್ ಈಗ TVKಯ ಜೊತೆ ಅಧಿಕೃತವಾಗಿ ಮೈತ್ರಿ ಆಗುತ್ತಾ ಅನ್ನುವಂತಹದ್ದೇ ಪ್ರಶ್ನೆ. ಕಾರಣ DMK ಜೊತೆ ಸಾಂಪ್ರದಾಯಿಕ ಮಾನಸಿಕ ಸಂಬಂಧವನ್ನು ಇಟ್ಟುಕೊಂಡಿರುವಂತಹ ಕಾಂಗ್ರೆಸ್ ಏಕಾಏಕಿ DMK ಸೋಲ್ ಉಂಡಿದೆ ಎನ್ನುವ ಕಾರಣಕ್ಕೋಸ್ಕರ TVK ಜೊತೆ ತಕ್ಷಣದ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋದು ಕಷ್ಟ. ಇನ್ನು TVK ಕಾಂಗ್ರೆಸ್ ಒಂದು ವೇಳೆ ಕೈ ಬಿಟ್ಟರೆ, ನಿಮಗೆ ಗೊತ್ತಿರಬಹುದು, ಜಂಗಮ ಸ್ಥಿತಿಯಲ್ಲದ ದ್ರಾವಿಡಿಯನ್ನ ಸಿದ್ಧಾಂತವನ್ನು ಪಾಲನೆ ಮಾಡ್ತಾ ಇರುವಂತಹ ವಿಜಯ್ ಅವರು ಕಾಂಗ್ರೆಸ್ಸನ್ನು ಮಾತ್ರ ಮೊದಲ ಆಯ್ಕೆ, ಎರಡನೇ ಆಯ್ಕೆ, ಮೂರನೇ ಆಯ್ಕೆ, ಹೀಗೆ ಅವರಲ್ಲಿರ್ತಕ್ಕಂತಹ ಏಕೈಕ ಆಯ್ಕೆ ಅದು ಕಾಂಗ್ರೆಸ್ ಎನ್ನುವಂತಹ ಸೆಕ್ಯುಲರ್ ಪಾರ್ಟಿ. ಇದು ನಾವು ಹೇಳ್ತಿರೋದಲ್ಲ, TVKಯ ಸಿದ್ಧಾಂತವೂ ಕೂಡ ಅದೇ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮೈತ್ರಿಯನ್ನು ಅವರು ಇಷ್ಟಪಡ್ತಾರೆ, ಸ್ವೀಕಾರ ಮಾಡೋದಕ್ಕೆ ಸ್ವಲ್ಪ ಸರ್ಕಸ್ ಮಾಡ್ತಾರೆ. ಈಗ ಮೈತ್ರಿ ಕಾಂಗ್ರೆಸ್ ಜೊತೆ ಆಗದೇ ಇದ್ದಾಗ ಬೇರೆಲ್ಲೂ ಕೂಡ ಆಯ್ಕೆಗಳಿಲ್ಲ. ಇನ್ನು ಇಂಡಿಯನ್ ಮುಸ್ಲಿಂ ಲೀಗ್, ಅದು ಕೂಡ ಚಿಲ್ಲರೆ ಸ್ಥಾನಗಳು, ಅದನ್ನು ಕೂಡ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಎಲ್ಲ ತರಹದ ಸಿದ್ಧತೆಗಳಾಗ್ತಾ ಇದೆ. ಈಗ ಅವರಿಗೆ ಬೇಕಾಗಿರುವಂತಹದ್ದು ಅತಿ ಹೆಚ್ಚಿನ ಸಂಖ್ಯೆಯ ಸದಸ್ಯ ಬಲ, ಅದು ಕಾಂಗ್ರೆಸ್ನಲ್ಲಿರುವಂತಹದ್ದು. ಸೊ ಈಗ ಕಾಂಗ್ರೆಸ್ TVK ಜೊತೆ ಅಧಿಕೃತ ಮೈತ್ರಿ ಆಗುತ್ತೋ ಇಲ್ವೋ? ಸೊ ಆಗಬೇಕು ಅನ್ನೋದು ವಿಜಯ್ ಅವರ ಕನಸು. ಆದರೆ ಆಗದಲೇ ಇದ್ದರೆ ಅದು TVKಗೆ ಅತಿ ದೊಡ್ಡ ಸವಾಲಾಗಿ ಪರಿಣಮಿಸಬಹುದು. ಸಂತೋಷ್, ಈಗ ಮತ್ತೊಂದು ಕಡೆ ನಾವು ನೋಡಿದಾಗ ನೋಡಿ, ಎಲ್ಲೋ ಒಂದೆಡೆ ನಿನ್ನೆಯಿಂದ ಕೆಲವು ಸಮೀಕ್ಷೆಗಳು ಹೊರಬಂದಂತಹ ಸಂದರ್ಭದಲ್ಲಿ ನಾವು ನೋಡಿದ್ದು, ನಿನ್ನೆ ಕೇವಲ ತಮಿಳುನಾಡು ಮಾತ್ರ ಅಲ್ಲ, ಬೇರೆ ರಾಜ್ಯದಲ್ಲೂ ಕೂಡ TVK ಪಕ್ಷ ಗೆಲುವನ್ನು ಸಾಧಿಸ್ತು. ಒಂದು ರಾಷ್ಟ್ರೀಯ ಪಕ್ಷ ಆಗಬೇಕು ಅಂತಂದರೆ 4 ರಾಜ್ಯಗಳಲ್ಲಿ 6% ಏನಾದರೂ ಅವರು ಮತಗಳನ್ನು ಪಡ್ಕೊಂಡ್ರೆ ಸಾಕು, ರಾಷ್ಟ್ರೀಯ ಪಕ್ಷ ಆಗೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ 5% ಅವರು ಏನಂತಂದರೆ ಲೋಕಸಭೆಯಲ್ಲಿ ತಮ್ಮ ಬಲವನ್ನು ಹೊಂದಿರಬೇಕಾಗತ್ತೆ ರಾಷ್ಟ್ರೀಯ ಪಕ್ಷ ಆಗೋದಕ್ಕೆ. ಆದರೆ ಎಲ್ಲೋ ಒಂದೆಡೆ ರಾಷ್ಟ್ರೀಯ ಪಕ್ಷ ಆಗೋದಕ್ಕೆ 2 ರಾಜ್ಯಗಳಲ್ಲಿ ಲಗ್ಗೆ ಇಟ್ಟರೆ ಸಾಕು, ಆ ಒಂದು ಅವಕಾಶ TVKಗೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮೋದಕ್ಕೂ ಕೂಡ PK ಅವರು ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಗೈನ್ ಪ್ರಶಾಂತ್ ಕಿಶೋರ್. ಸಂತೋಷ್, ಕಾರಣ ಸ್ವರಾಜ್ ಎನ್ನುವಂತಹ ಸ್ವಪಕ್ಷವನ್ನು ಸ್ಥಾಪನೆ ಮಾಡಿ ಅದರ ಅಸ್ತಿತ್ವವನ್ನು ಕಳೆದುಕೊಂಡು ಒಂದು ರಾಷ್ಟ್ರೀಯ ಪಕ್ಷವನ್ನು ನಡೆಸಬಹುದಾದ ಎಲ್ಲ ರಾಜಕೀಯ ಜ್ಞಾನವೂ ಕೂಡ ಪ್ರಶಾಂತ್ ಕಿಶೋರ್ಗಿದೆ. ಸೊ ಈಗ ಸದ್ಯದ ಮಟ್ಟಿಗೆ ವಿಜಯ್ ಅವರ ಅಧಿಕೃತ ಸಲಹೆಗಾರ ಪ್ರಶಾಂತ್ ಕಿಶೋರ್ ಆಗಿರೋದ್ರಿಂದಾಗಿ ಸೊ ಈ TVK ಎನ್ನುವಂತಹ ಪಕ್ಷದ ಕಬಂದ ಬಾಹು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ವ್ಯಾಪಿಸುವಂತಹ ಸಾಧ್ಯತೆಗಳಿದೆ. ಒಂದು ರಾಷ್ಟ್ರೀಯ ಪಕ್ಷವಾಗಿ ನೋಡಿ, ರಾತ್ರಿ ಕಳೆದು ಸುಪ್ರಭಾತದ ಹೊತ್ತಲ್ಲಿ ಒಂದು ಕ್ರಾಂತಿಕಾರಿ ವಿಪ್ಲವ ವಿಜಯ್ ಪಕ್ಷದಿಂದ ಆಗಿದೆ ಅನ್ನುವ ಒಂದು ಫಲಿತಾಂಶವನ್ನೇ ಮುಂದಿಟ್ಟುಕೊಂಡು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ವ್ಯಾಪಿಸುವ ಎಲ್ಲ ಸಾಧ್ಯತೆ ಮತ್ತು ಕ್ವಾಲಿಟಿ ಅದು TVK ಪಕ್ಷಕ್ಕಿದೆ. ಸೊ ಪ್ರಶಾಂತ್ ಕಿಶೋರ್ ವಿಜಯ್ ಅವರ ಬೆನ್ನಿಗೆ ಬೆನ್ನಾಗಿ, ಅವರ ಭುಜಕ್ಕೆ ಭುಜವಾಗಿ ಎಲ್ಲ ತರಹದ ಪೊಲಿಟಿಕಲ್ ಸೆನ್ಸಿಟಿವ್ ಜೊತೆಗೆ ಎಕ್ಸ್ಟ್ರೀಮ್ ಲೆವೆಲ್ನ ಸೆನ್ಸಿಟಿವ್ ವಿಚಾರವನ್ನು ಗ್ರಹಿಸಿಕೊಂಡು ವಿಜಯ್ ಅವರಿಗೆ ನಿರಂತರವಾದಂತಹ ಸಲಹೆ ಕೊಡುವುದರ ಮುಖಾಂತರವಾಗಿ ಮುಂದೊಂದು ದಿನ ಯಾವ ಕಾಂಗ್ರೆಸ್ ಇದೆಯೋ, ಯಾವ BJP ಇದೆಯೋ ಅದರಂತೆಯೇ ಒಂದು ರಾಷ್ಟ್ರೀಯ ಪಕ್ಷ TVK ಆಗಿ ಮಾರ್ಪಡೋದ್ರಲ್ಲಿ ಯಾವ ಸಂದೇಹಗಳು ಕೂಡ ಕಾಣ್ತಾ ಇಲ್ಲ. ಸಂತೋಷ್, ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ನಿನ್ನೆಯಿಂದ ಸಾಕಷ್ಟು ರೀತಿಯ ವಿಚಾರಗಳು ಕೇಳಿಬರ್ತಾ ಇದೆ. ಅದು ಪ್ರಮುಖವಾಗಿ ನೋಡೋದಾದರೆ, ಒಂದು ಕಡೆ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡಿಕೊಳ್ಳುವಂಥದ್ದು,
ಮತ್ತೊಂದು ಕಡೆಯಲ್ಲಿ ಈ TVK ಪಕ್ಷವನ್ನು ರಾಷ್ಟ್ರೀಯ ಪಕ್ಷವಾಗಿ ಕಟ್ಟಬೇಕು ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ, ಈಗಾಗಲೇ TVK ಪಕ್ಷ ಪುದುಚೇರಿಯಲ್ಲಿ 2 ಸ್ಥಾನಗಳನ್ನು ಗೆದ್ದಿದ್ದಾಗಿದೆ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. 4 ರಾಜ್ಯಗಳಲ್ಲಿ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಒಟ್ಟು ಮಾನ್ಯವಾಗಿರುವ ಮತಗಳು ಅಂದರೆ ವೋಟ್ ಪರ್ಸೆಂಟೇಜ್ ಏನಿದೆ ಅದರಲ್ಲಿ 6% ವೋಟು, ಅಂದರೆ ಅಭ್ಯರ್ಥಿಗಳು ಗೆಲ್ತಾರೋ ಇಲ್ವೋ ಅದು ಗೊತ್ತಿಲ್ಲ, ಆದರೆ 6% ವೋಟ್ಗಳು ಬಂದರೆ ಸಾಕು ಒಂದು ರಾಷ್ಟ್ರೀಯ ಪಕ್ಷ ಆಗೋದಕ್ಕೆ. ಇದರ ಜೊತೆಗೆ ಲೋಕಸಭೆಯಲ್ಲಿ ಸ್ಥಾನಗಳ ಒಟ್ಟು ಲೆಕ್ಕಾಚಾರವನ್ನು ನೋಡೋದಾದರೆ 2%, 5% ಅಲ್ಲ, 2% ಏನಾದರೂ ಲೋಕಸಭೆಯಲ್ಲಿ ಅವರ MP ಗಳು ಇದ್ದಿದ್ದೇ ಆದರೆ ಆಗ ರಾಷ್ಟ್ರೀಯ ಪಕ್ಷವಾಗಿ ಹೊರಹೊಮ್ಮತ್ತೆ. ಈಗ ಆ ಒಂದು ಅವಕಾಶ ಅದು TVK ಪಕ್ಷಕ್ಕೆ ಇದೆ. ಯಾಕಂದರೆ ಬರೀ 11 ಒಂದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದರೆ ಸಾಕು, ರಾಷ್ಟ್ರೀಯ ಪಕ್ಷವಾಗಿ ಅವರು ಕೂಡ ಅವಕಾಶವನ್ನು ಪಡೆದುಕೊಳ್ತಾರೆ. ಅರ್ಧ ಗಂಟೆ ಅವರಿಗೂ ಕೂಡ ಮಾತನಾಡೋದಕ್ಕೆ ಲೋಕಸಭೆಯಲ್ಲಿ ಅವಕಾಶ ಸಿಗುತ್ತೆ. ಹೀಗಾಗಿ ಪ್ರಶಾಂತ್ ಕಿಶೋರ್ ಅವರು ಆ ಒಂದು ನಿಟ್ಟಿನಲ್ಲಿ ಈಗ ಮುಂದಾಲೋಚನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಜೊತೆಗೆ ತಮ್ಮ ಜನ ಸ್ವರಾಜ್ ಪಕ್ಷ ಏನಿತ್ತು ಅದನ್ನೂ ಕೂಡ TVKಯಾಗಿಯೂ ಕೂಡ ಬದಲಾಯಿಸಬಹುದು ಮುಂದಿನ ದಿನಮಾನಗಳಲ್ಲಿ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಹೀಗಾಗಿ ಈ ಒಂದು ಚುನಾವಣೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ಬಿರುಗಾಳಿ ಆಗತ್ತೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಪ್ರಶಾಂತ್ ಕಿಶೋರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದರು. 2 ಬಾರಿ ಭೇಟಿಯಾಗ್ತಾರೆ. ಜೊತೆಗೆ ಪ್ರಿಯಾಂಕಾ ಗಾಂಧಿಯವ್ರನ್ನೂ ಕೂಡ ಭೇಟಿಯಾಗಿದ್ದರು. ಕೆಲವು ಸಜೆಸ್ಟ್ಗಳನ್ನು ಮಾಡ್ತೀನಿ, ನಾನು BJPಯಿಂದ ಬೇಸತ್ತು ಹೋಗಿದ್ದೀನಿ, ಹೀಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಅಧಿಕಾರ ನಾನು ಹಿಡಿದುಕೊಡಬಲ್ಲೆ, ಹೀಗಾಗಿ ನಾನು ಏನು ಬದಲಾವಣೆಗಳನ್ನು ಹೇಳ್ತೀನಿ ಅದನ್ನು ಮಾಡಿ ಆ ನಿಟ್ಟಿನಲ್ಲಿ ನೀವು ಮುಂದುವರಿರಿ ಅಂತ ಕೆಲವು ಸಜೆಷನ್ಗಳನ್ನು ಕೊಟ್ಟರು. ಆದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಕಾಂಗ್ರೆಸ್ಸು ತಯಾರಾಗಲಿಲ್ಲ. ಮಾತುಕತೆಗಳು ಸರಿಯಾಗಿ ಹೊಂದಾಣಿಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇಬ್ಬರ ನಡುವೆ ಸಮನ್ವಯತೆ ಮುರಿದು ಬಿದ್ದಿತ್ತು.